ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆ ಇಲಾಖೆ ಲ್ಯಾಂಡ್ ಸರ್ವೆ ಹುದ್ದೆಗಳನ್ನು ಕರೆಯಲಾಗಿದೆ. 764 ಭೂಮಾಪಕರು ಲ್ಯಾಂಡ್ ಸರ್ವೇಯರ್ ಹುದ್ದೆಗಳನ್ನು ಕರೆದಿರುವಂಥದ್ದು. ಗ್ರೂಪ್ ಸಿಯಲ್ಲಿ ಇದೊಂದು ನೇಮಕಾತಿ ಪ್ರಕ್ರಿಯೆ ಬರುತ್ತೆ. ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಯಾರೆಲ್ಲ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಅನ್ನೋದನ್ನು ಮಾಹಿತಿಯನ್ನು ನೀಡಲಾಗುತ್ತೆ. ಕೊನೆ ದಿನಾಂಕ ಕೂಡ ಯಾವಾಗಿರುತ್ತೆ ಅನ್ನೋದು ಕೂಡ ಹೇಳಲಾಗುತ್ತೆ. ಸೊ ಈ ಒಂದು ಹುದ್ದೆಯನ್ನು ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಹುದ್ದೆಯ ಹೆಸರು ಭೂಮಾಪಕರು. 764 ಹುದ್ದೆಗಳು ಕರ್ನಾಟಕ ವೃಂದಕ್ಕೆ ಇರುವಂಥದ್ದು. ಗ್ರೂಪ್ ಸಿಯಲ್ಲಿ ಅಂತ ಬರುವಂಥದ್ದು. ವೇತನ ಶ್ರೇಣಿ 23,500 ರೂಪಾಯಿದಿಂದ 27,650 ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ. ಇಲ್ಲಿ ಅರ್ಜಿ ದಿನಾಂಕ ಯಾವಾಗಿಂದರೆ 11/3/2024. ನೆನಪಿಟ್ಟುಕೊಳ್ಳಿ, 11/3/2024 ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ 10/4/2024 ಕೊನೆಯ ದಿನಾಂಕ, ಅರ್ಜಿ ಕೊನೆಯ ದಿನಾಂಕ ಇರುತ್ತೆ. ಆಮೇಲೆ ಇಂಟೆಂಟಿವ್ ಡೇಟನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸ್ಪರ್ಧಾ ಪರೀಕ್ಷೆ ಮೂಲಕ ನಿಮಗೆ ಆಯ್ಕೆ ಮಾಡಿಕೊಳ್ಳಾಗುತ್ತೆ. ಪರ್ಸೆಂಟೇಜ್ ಬೇಸ್ ಮೇಲೆ ಇರೋದಿಲ್ಲ. ಕನ್ನಡ ಭಾಷೆ ಇರುತ್ತೆ 20/7/2024 ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ 21/7/2024 ಇರುತ್ತೆ. ಸೊ ವಿದ್ಯಾರ್ಥಿ ನೋಡಿ, ಯಾರೆಲ್ಲ ವಿದ್ಯಾರ್ಥಿ ಬರ್ತಾರೆ, ಒಂದು BE ಸಿವಿಲ್ ಅಥವಾ BTech ಸಿವಿಲ್ ಕಂಪ್ಲೀಟ್ ಆಗಿರಬೇಕು, ಅಥವಾ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರಬೇಕು, ಮೂರಲ್ಲಿ ಒಂದಾಗಿರಬೇಕು, ಅಥವಾ PUC ಸೈನ್ಸ್ ಪಾಸ್ ಆಗಿರಬೇಕು. ಮ್ಯಾಥ್ಸಲ್ಲಿ 60ಕ್ಕಿಂತ ಕಡಿಮೆ ಇಲ್ಲದಂತೆ ಪಾಸ್ ಆಗಿರಬೇಕು. ಮ್ಯಾಥ್ಸ್ ಸೈನ್ಸ್ ಸಬ್ಜೆಕ್ಟ್ ಇರಬೇಕು, ಪ್ಲಸ್ ಅಲ್ಲಿ ಮ್ಯಾಥ್ಸ್ 60ಕ್ಕಿಂತ ಕಡಿಮೆ ಇರಬಾರ್ದು. ಅಥವಾ ಅದು ಇಲ್ಲಪ್ಪ ಅಂತಂದರೆ ನೀವು ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆಯಲ್ಲಿ ಪದವಿ ಅಥವಾ ಡಿಪ್ಲೊಮಾನು ಕೂಡ ಪಡೆದಿದ್ದರೆ ಅವರು ಕೂಡ ಅರ್ಹರಿರ್ತಾರೆ. ಇನ್ನೊಂದಂದರೆ ITI ಸರ್ವೆ ಟ್ರೇಡಲ್ಲಿ ಉತ್ತೀರ್ಣರಾಗಿದ್ದರೆ, ITIದಲ್ಲಿ ಸರ್ವೆ ಟ್ರೇಡ್ ಉತ್ತೀರ್ಣರಾಗಿದ್ದರೆ ಅವರು ಕೂಡ ಇದನ್ನು ಅಪ್ಲಿಕೇಶನನ್ನು ಹಾಕ್ಬೋದು. ಆಮೇಲೆ ಇದನ್ನು ನೀವು ಆನ್ಲೈನ್ ಮುಖಾಂತರ ಹಾಕಬೇಕಾಗುತ್ತೆ. ನಾನು ಕೂಡ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆದರೆ ಅಪ್ಲಿಕೇಶನ್ ಇನ್ನೂ ಆರಂಭವಾಗಿಲ್ಲ. ಅಪ್ಲಿಕೇಶನ್ ಆರಂಭವಾದಾಗ ನಾನು ಡೆಫಿನೆಟಾಗಿ ಹೇಳ್ತೇನೆ. ಇದನ್ನು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ಅದಕ್ಕೆ ಯಾವೆಲ್ಲ ಒಂದು ಏನೆಲ್ಲ ಗೈಡ್ಲೈನ್ಸ್ ಇರುತ್ತೆ ಅನ್ನೋದು ಕೂಡ ಇದರ ಒಂದು ಇದರಲ್ಲಿ ಈ ಒಂದು ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ನೆಟ್ ಮುಖಾಂತರ ನೀವು ಪೇಮೆಂಟನ್ನು ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಆಮೇಲೆ 2A 2B 3B ಅಭ್ಯರ್ಥಿಗಳಿಗೆ ಯಾವ ರೀತಿಯಾಗಿ ಶುಲ್ಕ ಇರುತ್ತೆ ಅನ್ನೋದಾದರೆ, ಸೊ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇರುತ್ತೆ. 2A 2B 3B 3Aದವರಿಗೆ 300 ರೂಪಾಯಿ ಇರುತ್ತೆ. ಆಮೇಲೆ ಮಾಜಿ ಸೈನಿಕರಿಗೆ 50 ರೂಪಾಯಿ. SC ST ಅಂಗವಿಕಲರಿಗೆ ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಯಾವುದೇ ಥರದಂಥ ಶುಲ್ಕ ಇರೋದಿಲ್ಲ. ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿಯಾಗಿ ಇರುತ್ತೆ ಅಂದರೆ, ಆನ್ಲೈನ್ ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ ಬೇಸ್ ಮೇಲೆ, ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಬೇಸ್ ಮೇಲೆ ಈ ಒಂದು ಹುದ್ದೆಗಳನ್ನು ತೊಗೊತಾರೆ. 700 ಮಾರ್ಕ್ಸಿಗೆ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಪತ್ರಿಕೆ 1, ಪತ್ರಿಕೆ 2 ಅಂತ ಇದೆ. ಸಾಮಾನ್ಯ ಪತ್ರಿಕೆ 700 ಮಾರ್ಕ್ಸಿಗೆ ಇರುತ್ತೆ, 2 ಅವರ್ಸ್ ಇರುತ್ತೆ. ಆಮೇಲೆ ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಅಂತ ಇರುತ್ತೆ, ಇದು 200 ಮಾರ್ಕ್ಸಿಗೆ 2 ಅವರ್ಸ್ ಇರುತ್ತೆ. ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಮೇಲೆ ಈ ಒಂದು ಎಕ್ಸಾಮನ್ನು ಈ ಒಂದು ಜಾಬನ್ನು ಪಡೆದುಕೊಳ್ಳಬಹುದು. ವಯಸ್ಸಿನ ಮಿತಿ ಎಷ್ಟಿರುತ್ತೆ ಅಂದರೆ, ಮಿನಿಮಮ್ 18 ವರ್ಷ ಕಂಪ್ಲೀಟ್ ಆಗಿರಬೇಕು, ಮ್ಯಾಕ್ಸಿಮಮ್ 35 ವರ್ಷ. ಆಮೇಲೆ ಅದರ ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ, ಬೇರೆ OBC ಅವರಿಗೆ 38 ವರ್ಷ, SC ST ಮತ್ತು ಕ್ಯಾಟಗರಿ 1 ಅವರಿಗೆ 40 ವರ್ಷದ ಒಂದು ಮ್ಯಾಕ್ಸಿಮಮ್ ಏಜ್ ಇರುತ್ತೆ. ಮತ್ತು ಸಡಿಲಿಕೆ ಅಂತ ಹೇಳೋದಾದರೆ, ಆ್ಯಸ್ ಪರ್ ದ ಗೌರ್ಮೆಂಟ್ ರೂಲ್ಸ್ ಅದರ ಪ್ರಕಾರ ಈ ಒಂದು ಸಡಿಲಿಕೆಯನ್ನು ಕೊಡಲಾಗುತ್ತೆ. ಆಮೇಲೆ ಇಲ್ಲಿ ಏನು ಮಾಡಿದೆವು, ಉಳಿಕೆ ಉಂದ್ರದಲ್ಲಿ ಅಂದರೆ 260 ಯಾವ ರೀತಿಯಾಗಿ ಹುದ್ದೆಗಳನ್ನು ವರ್ಗೀಕರಣ ಮಾಡಿದ್ದಾರೆ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೀವು ಈ ಒಂದು ಡಿಸ್ಕ್ರಿಪ್ಷನ್ ಒಳಗಡೆ PDF ಲಿಂಕನ್ನು ಕೂಡ ಹಾಕಿರ್ತೀನಿ, ಹೋಗಿ ನೀವು ಡೌನ್ಲೋಡ್ ಮಾಡಿ ಓದ್ಕೊಳ್ಬೋದು.